Hello students, welcome to Ishwari Taniksha channel. Students, important instructions that you have to follow if a seat is not allotted to you in the first round. ಸೊ ಸ್ಟೂಡೆಂಟ್ಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಕಾಷನ್ ಡೆಪಾಸಿಟ್ ಮಾಡಬೇಕಾ, ಸೊ ಕಾಷನ್ ಡೆಪಾಸಿಟ್ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಥರ ಕ್ವೆಶನ್ಸ್ ಕೇಳಿದರೆ ಸೊ ಅದಕ್ಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಟೂಡೆಂಟ್ಸ್, ಈಗ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಸೊ ನೀವು ಏನು ಮಾಡಬೇಕು ಅಂದರೆ ನಿಮಗೆ ಈಗ ಟೈಮ್ ಇರುತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋವರೆಗೂ. ಸೊ ಅದುವರೆಗೂ ನಿಮಗೆ ಏನೂ ಕೆಲಸ ಇರೋದಿಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ನೀವು ಮತ್ತೆ ಹೊಸದಾಗಿ ಆಪ್ಷನ್ಸು ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಸೊ ಏನೆಲ್ಲ ಆಪ್ಷನ್ಸ್ ಇದೆಯೋ ಅದನ್ನು ಮಾತ್ರ ರೀಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ಅದಕ್ಕೆ ಈಗ ನೀವು ಫ್ರೀ ಆಗಿರ್ತೀರಾ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಾರ್ಕ್ಸ್ಗೆ ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ ಒಂದು ಐಡಿಯಾ ತೊಗೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಪು ನಿಮ್ಗೆ ಏನಿರುತ್ತೆ ಅಂತಂದರೆ ನಿಮಗೆ KA ಇಂದ ಒಂದು ನೋಟಿಫಿಕೇಷನ್ ಬರುತ್ತೆ ಆಫ್ಟರ್ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡ್ ಆದಮೇಲೆ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ. ಸೊ ಅಂದರೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಆ ಶೆಡ್ಯೂಲಲ್ಲಿ ಕಾಷನ್ ಡೆಪಾಸಿಟ್ ಯಾವಾಗ ಪೇ ಮಾಡಬೇಕು ಮತ್ತು ಹೇಗೆ ಪೇ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಕಾಷನ್ ಡೆಪಾಸಿಟ್ ಆನ್ಲೈನ್ ಪೇಮೆಂಟೇ ಇರುತ್ತೆ. ನಿಮಗೆ ಒಂದು ಲಿಂಕನ್ನು ಕೊಡ್ತಾರೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆನ್ಲೈನ್ ಪೇ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಪೇ ಮಾಡ್ಬೋದು. ಸೊ 2 ಆಪ್ಷನ್ಸ್ ಇರುತ್ತೆ. ಸೊ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಸಹ ನೀವು ಪೇ ಮಾಡ್ಬೋದು. ಸೊ ಕಾಷನ್ ಡೆಪಾಸಿಟ್ ಪೇ ಮಾಡಾದಮೇಲೆ ನೀವು ಎಲಿಜಿಬಲ್ ಇರ್ತೀರಾ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಸ್ಟೂಡೆಂಟ್ಸ್ ಗಮನ ಇರಲಿ, ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಸೊ ಈಗ ಕಾಷನ್ ಡೆಪಾಸಿಟ್ ಪೇ ಮಾಡಾದಮೇಲೆ ನೆಕ್ಸ್ಟು ನಿಮಗೆ ಏನಿರುತ್ತೆ ಅಂತಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ. ಅಂದರೆ ಆಲ್ರೆಡಿ ಮಾಡಿರ್ತೀರಲ್ವೋ ಆಪ್ಷನ್ ಎಂಟ್ರಿ, ಸೊ ಆ ಎಲ್ಲ ಕಾಲೇಜಸ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಬಟ್ ಹೊಸ ಕಾಲೇಜು ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೀವು ಏನೆಲ್ಲ ಕಾಲೇಜಸ್ ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿರ್ತೀರೋ ಅದನ್ನು ನೀವು ರೀಅರೇಂಜ್ ಮಾಡ್ಕೋಬೋದು. ಇಲ್ಲ ಯಾವುದಾದ್ರೂ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು. ಸೊ ಡಿಲೀಟ್ ಮಾಡಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ the candidates what they have to do if seat is not allotted to you. ಸೊ ಕಾಷನ್ ಡೆಪಾಸಿಟ್ ಎಲ್ಲಿ ಪೇ ಮಾಡೋದು, ಹೇಗೆ ಪೇ ಮಾಡೋದು ಮತ್ತು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ ಈಗ ಫಸ್ಟ್ ರೌಂಡ್ ಮುಗಿಯೋವರೆಗೂ ನಿಮ್ಮದೇನು ಕೆಲಸ ಇರೋದಿಲ್ಲ. ಸೊ ಫಸ್ಟ್ ರೌಂಡ್ ಮುಗಿತಾ ಇದ್ದಂತೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಆ ಶೆಡ್ಯೂಲಲ್ಲಿ ಯಾವಾಗ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕು ಅಂತ ಸಹ ಡೇಟ್ ಮೆನ್ಷನ್ ಮಾಡಿರ್ತಾರೆ ಮತ್ತು ಲಿಂಕನ್ನು KA ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಕಾಷನ್ ಡೆಪಾಸಿಟ್ ಪೇ ಮಾಡಿ ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ರೈಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಸ್ಟೂಡೆಂಟ್ಸ್ ಆದಷ್ಟು I'll try to clarify your doubts. I hope this video will be useful to you. So students, nimge useful anta ansidre you can subscribe the channel and also share these videos with your friends. Okay students, all the very best.